ನೋಡಪ್ಪ, ನಿನಗೋಸ್ಕರ ಪ್ರೀತಿಯಿಂದ ಯಾವನ 12 ಗಂಟೆಗೆ ಬರ್ತಾನ ನೋಡಿ. ನಾವು ಬಂದಿದ್ದೀವಿ ಸರ್ಪ್ರೈಸ್ ಏನು ಅಂತ ನಿಮ್ಗೆ ಆಮೇಲೆ ರಿವೀಲ್ ಮಾಡೋಣ. ಇಲ್ಲ ನೋಡ್ದೀನಿ ಇಷ್ಟೊಂದು ಹಿಂಗ ಇನ್ನು ಬ್ಯಾನರ್ ಏನಾರ ನೋಡ್ಬಿಟ್ರೆ ನೀನು ಇನ್ನೇನು ಬರ್ತಾರಣಂಗೆ. ಹಾಯ್ ಹಲೋ ಶುಭೋದಯ ಅಂತ ಹೇಳೋಕ್ಕಾಗಲ್ಲ, ಶುಭ ರಾತ್ರಿ ಇವಾಗ. ಸೊ ನೈಟ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು ಗೈಸ್ ಇನ್ನು 8 ನಿಮಿಷ ಐತೆ 11 ಗಂಟೆಗೆ. ಸೊ 11 ಗಂಟೆಗೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಇವಾಗ ಇನ್ನು 1 ಅವರಲ್ಲಿ ಒಂದು ಬರ್ಡೇ ಇದೆ. ಅದಕ್ಕೆ ಎಲ್ಲರೂ ಸರ್ಪ್ರೈಸ್ ಮಾಡೋಣ ಅಂತ ಮನೆ ಹತ್ರ ಹೋಗ್ತಾ ಇದ್ದೀವಿ. ಮನೆ ಹತ್ರ ಇಲ್ಲ ಅಂಗಡಿ ಹತ್ರ ಹೋಗ್ತೀವಿ ಸರ್ಪ್ರೈಸ್ ಮಾಡೋಕ್ಕೆ. ಬರ್ತ್ಡೇಗೆ ವಿಶ್ ಮಾಡೋಣ ಅಂತ ಎಲ್ಲ ಕಾಯ್ತವ್ರು ಹುಡುಗರು. ಇವಾಗ ಕಾಲೇಜ್ ಹತ್ರ ಹೋಗಬೇಕು, ಅದಕ್ಕೆ ನೈಟ್ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ವೀಡಿಯೋ ನೋಡ್ತಾ ಇದ್ದರೆ ವೀಡಿಯೋ ನೋಡಿದ್ರೆ ನಮಸ್ಕಾರ, ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ. ಇವಾಗ ಅಲ್ಲೋಗಿ ಸಿಗ್ತೀನಿ ನಿಮಗೆ ಕಾಲೇಜ್ ಹತ್ರ. ಇವಾಗ ಟೈಮ್ ಬಂದು 11 ಗಂಟೆ. ಲೆಟ್ಸ್ ಗೋ. ಸೊ ಗೈಸ್ ಬಂದೆ ನಾನು ಇಲ್ಲಿ ಫ್ಲೇವರ್ ಹತ್ರ ಇಲ್ಲಿ ನಿಂತಿದ್ದೀನಿ. ಅವ್ರು ಇನ್ನೂ ಬಂದಿಲ್ಲ. ಪ್ರಶಾಂತು ಬರಲ್ಲ ಅಂದಿದ್ದ. 11 ಗಂಟೆ 11 ಲೇಟ್ ಆಗುತ್ಕೊಣ, ನನ್ನ ಕೆಲಸ ಮುಗಿದೇ ಅಷ್ಟೊತ್ತಾಗುತ್ತೆ ಬರಲ್ಲ ಅಂತಂದಿದ್ದ. ಈಗ ಮಹೇಶ ಹೊರಡ್ಬೇಕಾರೆ ಫೋನ್ ಮಾಡೋದಂತೆ ನಾನು ಬರ್ತೀನಿ ಕಣ ಅಂತ. ಅದಕ್ಕೆ ಅವ್ರು ಅಲ್ಲಿ ವೆಯ್ಟ್ ಮಾಡ್ತವ್ರೆ. ಅವನ್ನ ಹಂಗೆ ಎತ್ತಾಕೊಂಡು ಬರ್ತಾರೆ. ಇಲ್ಲಿ ಬೇರೆ ಈ ರೋಡಲ್ಲಿ ಇದು ಗಾಳಿ ಆಂಜನೇಯನ ದೇವಸ್ಥಾನ ಬೇರೆ ಐತಲ್ಲ, ಅಲ್ಲಿ ಬೇರೆ ರಶ್. ಇನ್ನು ಜಾತ್ರೆ ಬೇರೆ ನಡೀತಾ ಇದೆಯಲ್ಲ ದೇವಸ್ಥಾನ ಹತ್ರ. ಇನ್ನೂ 1 ವಾರ ಇರುತ್ತೆ, 1 ವೀಕು. ಅದಕ್ಕೆ ರಶ್ಶು ಎಲ್ಲ ಕಡೆ. ಆ ರೋಡ್ ಪೂರ್ತಿ ರಶ್ ಇರುತ್ತೆ. ಇವಾಗ ಏನು ಮಾಡ್ತಾ ಇರ್ತಾನೋ ಗೊತ್ತಿಲ್ಲ. ಇವಾಗ ಮೋಸ್ಟ್ಲಿ 11 ಗಂಟೆಗೆ 10:30 11 ಗಂಟೆ ಆಗಿರೋ 10:30ಗೆ ಮುಚ್ಚೋದು ಅನ್ಸುತ್ತೆ ಅವನು ಅಂಗಡಿನ. ಅವ್ರ ಅಂಗಡಿನ ಮುಚ್ಚಿ ಹೋಗಿರ್ತಾನೆ. ಅಲ್ಲಿಂದ ಈಗ ಅಂಗಡಿ ಹತ್ರ ಹೋಗಿ ಫೋನ್ ಮಾಡಿ ತಿರ್ಗಾ ಕರೆಸ್ಬೇಕು ಅವನಿಗೆ. ಅದೇನು ಹೆಂಗೆ ಎಕ್ಸ್ಪ್ರೆಷನ್ ಇರುತ್ತೆ ಏನು ಸರ್ಪ್ರೈಸ್ ಕೊಟ್ಟಾಗ ನೋಡೋಣ. ಅವನು ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ತೀನಿ. ಇನ್ನೊಂದು ಸರ್ಪ್ರೈಸ್ ಐತೆ ಅವನಿಗೆ, ಅದನ್ನ ತೋರಿಸಿದ್ರೆ ಲಾಗಲ್ಲಿ ತೋರಿಸ್ತೀನಿ ನೋಡ್ರಿ ಹೆಂಗೆ ನೆಕ್ಸ್ಟ್. ಇವಾಗ ಸೊ ಗೈಸ್ ಇವಾಗ 5 ಅಂಗಡಿ ಹತ್ರ ಬಂದಿದ್ದೀವಿ. ಹಾಯ್ ಚಂದು. ನಮಸ್ಕಾರ ದೇವರು. ಎಷ್ಟೋ ದಿವಸ ಆದ್ಮೇಲೆ ಲಾಗಲ್ ಬರ್ತವನೆ ನನ್ನ ಮಗ ಕಾಲೇಜಿಗೆ ಬರೋ ಅಂದ್ರೆ. ಎಲ್ಲ ಬಂದಿದ್ದೀವಿ. ಇವಾಗ ಸರ್ಪ್ರೈಸ್ ಏನು ಅಂತ ನಿಮಗೆ ಆಮೇಲೆ ರಿವೀಲ್ ಮಾಡೋಣ, ಈಗ ತೆಗಿಯೋದು ಬೇಡ. ಬ್ಯಾನರ್ ಅಂತೂ ಹೊಡೆಸಿದ್ದೀವಿ. ಅದನ್ನು ನಿಮಗೆ ಅವನೇ ಬಂದು ಓಪನ್ ಮಾಡ್ತಾನೆ, ಆ ಥರನೂ ಸೆಟ್ ಮಾಡಿದ್ದೀವಿ. ಹಾಲಪ್ಪ ಫುಲ್ ಸೆಟ್ ಮಾಡ್ಕೊಂಡು ಬಂದ್ಬಿಟ್ಟವನೇ. ಟೈನ್ ದಾರ ಗಿಂದಾರ ಎಲ್ಲ ಎಳೆಯೋಕ್ಕೆ ಏನೋ RCB ಅನ್ಬಾಕ್ಸ್ ಮಾಡೋ ಥರ. ಇವಾಗ ಅವ್ನು ಅನ್ಬಾಕ್ಸ್ ಮಾಡೋ ಥರ ಹಿಂಗೆ ಎಳೆದಿದ ತಕ್ಷಣ ಬರಲಿ ಅಂತ ಆ ಥರ ಪ್ಲ್ಯಾನಲ್ಲಿ ಹಾಲಪ್ಪ ಫುಲ್ ರೆಡಿ ಮಾಡ್ಕೊಂಡು ಬಂದ್ಬಿಟ್ಟವನೇ. ಎಲ್ಲ ಇವಾಗ ನೋಡ್ತಾವ್ರು ಅದನ್ನು. ಈಗ ಅವ್ನು ಬರೋದು ಒಂದೇ ಬಾಕಿ. ಟೈಮ್ ಎಷ್ಟು? 11 ಕಾಲ ಆಗಿರ್ತದೆ. ಹಾಂ ಗೈಸ್ 11:30. ಏನು ಹಾಫ್ ಆನ್ ಅವರು ಇಲ್ಲೇ ಇರೋದು ಅವ್ನ ಮನೆ. ಬರ್ತಾನೆ ಇವಾಗ. ಬಂದಿದ್ದ ತಕ್ಷಣ ಅವನಿಗೆ ಐದು. ಇವಾಗ ಕೇಕು ರೆಡಿ. ಇವಾಗ 5 ಅಂಗಡಿ ಮುಂದೆ ಕ್ಲೀನಾಗಿ ಹಿಂಗೆ ಬಿಟ್ಟರೆ ಕಾಣಬೇಕು ಆ ಥರ ಇವಾಗ ಫಿಕ್ಸ್ ಮಾಡಿರೋದು. ಕೇಟ್ ಮಾಡಲ್ಲ, ರಿವೀಲ್ ಎಲ್ಲ ಮಾಡೋದು ಬೇಡ, ಸೆಟ್ ಮಾಡಿ ಇಟ್ಟಿದ್ದೀವಿ. ಗಾಬರಿ ಆಗ್ಬಿಟ್ಟು ಏನು ಮಾಡ್ಬಿಡ್ತಾರೆ ಅಂಗಡಿ ಮುಂದೆ. ಇಲ್ಲಿ ಕ್ಯಾಮ್ರಾ ಬೇರೆ ಐತೆ, ಪೊಲೀಸು ನೋಡ್ಬಿಡ್ತಾರೆ ಅಂಗಡಿಲಿ, ವಾಚ್ ಮಾಡ್ಬಿಡ್ತಾರೆ. ನೋಡಿ ಗಾಬರಿ ಆಯ್ತು ಅಂಗಡಿ ಬೇಡ ಅಂತ. ನೋಡಪ್ಪ, ನಿನಗೋಸ್ಕರ ಪ್ರೀತಿಯಿಂದ ಯಾವನ 12 ಗಂಟೆಗೆ ಬರ್ತಾನ ನೋಡಿ. ನಾವು ಬಂದಿದ್ದೀವಿ. ಎಷ್ಟು ಪ್ರೀತಿ ನನಗೆ ರಿವೀಲ್ ಆಗುತ್ತೆ. 10 ನಿಮಿಷ ಕೇಕ್ ಬಿಡಿಸೋ ಟೈಮ್ ಇದೆ. ಅದು ಬೇವ್ತಾವ್ ನೋಡ. ಬರೋಣ, 1 ರೌಂಡ್ ಹೋಗ್ಬಿಟ್ಟು ಬರೋಣ. ಅಲ್ಲ ನೋಡ್ದೀನಿ ಇಷ್ಟೊಂದು ಹಿಂಗ. ಇನ್ನು ಬ್ಯಾನರ್ ಏನಾರ ನೋಡ್ಬಿಟ್ರೆ ನೀನು ಇನ್ನೇನು ಮಾಡ್ಬೇಕು ನೀನು? ಬರಲೇಬೇಡ್ತಿತ್ತು ಅನ್ಸ್ತೈತಾ?
ನಾವು ಸರ್ಪ್ರೈಸ್ ಹೆಂಗೆಲ್ಲ ಆಯ್ತಾನೆ ಅನ್ಕೊಂಡ್ರಿ ಈ ಮುಖ ಆಯ್ತದೆ ಅಂತ ಅನ್ಕೊಂಡ್ರಿ. 5 ನಿಮಿಷ ಬರೋಣ ಜಗ್ಗೇಶ್ ಹೇಳ್ತಾರಲ್ಲ ಬಾಮನೆ ಅಲ್ಲ ಲೋ ಗಾಳಿ ಗಿಳಿ ಬಿಚ್ಕೊಬಿಟ್ಟದ್ ಕಣ. ನಡಿ ನಡಿ ಹತ್ರ ಹತ್ರ ಗಾಯ್ಸ್, ಇನ್ನೂ ಟೈಮ್ ಆಗಿಲ್ಲ ಅಂತ ಇವಾಗ ಒಂದು ರೌಂಡ್ ಹೋಗೋಣ ನಡ್ರಿ. A few moments later. So high, I'm hypnotized. What's up is down, what's left is right. Chasing stars and holding you. I can't see the end, but we'll see it through. ಸೊ ವೆಲ್ಕಮ್ ಬ್ಯಾಕ್ ಗೈಸ್, ಗುಡ್ ಮಾರ್ನಿಂಗ್, ಶುಭೋದಯ. ನೆನ್ನೆ ನೈಟು ಏನಪ್ಪ ಆಯಿತು ಅಂದರೆ ಅಲ್ಲಿ ಕಟ್ ಮಾಡಿ ಒಂದು ಬರ್ತಡೇ ಕೇಕ್ ಕಟ್ ಮಾಡಿ ಸರ್ಪ್ರೈಸ್ ನಿಮಗೆಲ್ಲ ತೋರ್ಸೋಣ ಅಂತ ಅಂದ್ಕೊಂಡ್ರೆ ಏನು ಬ್ಯಾನರ್ ಹೊಡ್ಸಿರ್ಬೋದು ಅಂತ ನಮಗೆ ಸರ್ಪ್ರೈಸ್ ಆಗೋಯ್ತು. ಅದು ಮುಂದೆ ಏನಾಯಿತು ಎತ್ತ ಅಂತ ಮುಂದೆ ಹೋಗ್ತಾ ಹೇಳ್ತೀನಿ. ಹೋಗಿದ್ದ ಕೆಲಸ ಆಯ್ತಾ ಇಲ್ವಾ ಅಂತ ಅವನಿಗೆ ಗಾಬರಿ ಮಾಡಿಸಿದ್ವಾ ಇಲ್ಲ ಅಂತ ನಮಗೆ ಸರ್ಪ್ರೈಸ್ ಆಗೋಯ್ತು. ಅದಕ್ಕೆ ಇವಾಗ ನಿಮಗೆ ಹೋಗ್ತಾ ಅಲ್ಲಿ ಕಾಲೇಜ್ ಹತ್ರ ಸಿಗ್ತೀನಿ, ತೋರಿಸ್ತೀನಿ. ಇವಾಗ ಕಾಲೇಜ್ ಹತ್ರ ಹೊರಟೆ, ಟೈಮ್ ಬಂದು ಇವಾಗ 7:20. ಸೊ ಲೇಟ್ ಆಗ್ಬಿಟ್ಟೈತೆ ಇವತ್ತು, ಇಂಟರ್ನಲ್ಸ್ ಇರೋದ್ರಿಂದ ಬೇಗನೆ ಹೋಗಬೇಕು. ಲೆಟ್ಸ್ ಗೋ ಗೈಸ್. ಇವಾಗ ಇಂಟರ್ನಲ್ಸು ಮುಗಿಸ್ಕೊಂಡು ಎಲ್ಲ ಬಂದ್ವಿ. ಇವಾಗ ಸೊ ಕೇಕ್ ಕಟ್ ಮಾಡೋಕ್ಕೆ ರೆಡಿ ನೋಡ್ರಿ. ನಮ್ಮ ಮೈದ ವಿಶ್ ಮಾಡಿ ಸಬ್ಸ್ಕ್ರೈಬರ್ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು. ಮಿನಿ ವರ್ತೂರ್ ಸಂತೋಷ ಆಗವನೀಗ ಸುಮ್ಮನೆ ಅಂತ ಕೈಯಲ್ಲಿ ನಾಲ್ಕು ಕತ್ತಲ್ಲಿ ಹುಲಿಯೋಗ್ರು ಎಲ್ಲ ಹಾಕೊಂಡು ಇವಾಗ ಕೇಕ್ ಕಟ್ ಮಾಡೋ ಸಮಯ. ನೆನ್ನೆ ಏನಾಯ್ತು ಅಂತ ಗೈಸ್ ಇವಾಗ ಚಂದು ವಿವರಣೆಯಾಗಿ ಹೇಳ್ತೇನೆ. ಚಂದು ನೆನ್ನೆ ಏನಾಯ್ತು ಅಂತ. ನೈಟ್ ಏನೋ ಕೇಕ್ ವಿಷಯ ಅಂತ ಬಂದು ಏನೋ ಸೀಟ್ ತಗ ಬಂದಿದ್ದ ನೋಡಿ ಗಾಬರಿ ಹಚ್ಕೋ ಇರೇ ಗೈಸ್, ಹೇಳ್ತೀನಿ ಜೈ. ಇವಾಗ ಎಕ್ಸ್ಪ್ಲೇನ್ ಮಾಡ್ತಾನೆ ನಮ್ಮ ಚಂದು ಹೆಂಗಾಯ್ತು ಅಂತ. ಅದು ನಾವೆಲ್ಲ ಓದ್ವಿ, ಬ್ಯಾನರ್ ಹಾಕಿದ್ವಿ, ನಿಮ್ಗೆ ರಿವೀಲ್ ಮಾಡೋಣ ಅನ್ನಷ್ಟರಲ್ಲಿ ಒಂದು ಘಟನೆ ನಡೀತು. ಅದೇನು ಘಟನೆ ಅಂತ ಇವಾಗ ಚಂದು ಹೇಳ್ತಾನೆ. ಏನಿಲ್ಲ ಗಾಯ್ಸ್, ಸ್ಪೆಷಲ್ ಆಗಿ ಒಂದು ಬ್ಯಾನರ್ ರೆಡಿ ಮಾಡ್ತಿದ್ವಿ. ಫುಲ್ಲು ಯಾವುದೋ ಬ್ಯಾಂಕಾಕಲ್ಲಿ ಇರೋ ಥರ ಮಾಡ್ತಿದ್ವಿ. ಅದು ಏನಾಗೋಯ್ತು ಅಂದರೆ ಒಂದು 2 ನಿಮಿಷ ಕೇಕ್ ತರೋಣ ಅಂತ ಹೋದ್ವಿ, ಅಷ್ಟೊತ್ತಲ್ಲಿ ಅವ್ರ ಓನರ್ ಕಿತ್ಕೊಂಡು ಹೋಗ್ಬಿಟ್ಟವನೆ. ಅದು ಗಾಯ್ಸ್ ನಾವು ನಿಂತಿದ್ದು ಇನ್ನೂ 12 ಗಂಟೆ ಆಗಿರಲಿಲ್ಲ, ಇನ್ನೊಂದು 10 ನಿಮಿಷ ಇತ್ತು. ಒಂದು ರೌಂಡ್ ಹೋದ್ವಿ, ಒಂದು ರೌಂಡ್ ಬರೋ ಅಷ್ಟರಲ್ಲಿ ಬ್ಯಾನರೇ ಯಾರೇ ಎತ್ಬಿಟ್ಟವ್ರೆ. ಬ್ಯಾನರ್ ಎತ್ತವ್ರೆ ಅಂದರೆ ಈ ನನ್ನ ಮಗ 4 ದಿನ ಆಯಿತು ನೋಡಿ ಇವತ್ತು ಬಂದವನೇ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹಾಂ, ಬ್ಯಾನರ್ ಎತ್ತು ಏರಿಯಾ ಅಂದರೆ ಅದೇ ಬ್ಯಾನರ್ ಎತ್ತಿರೋದು ಫುಲ್ ನೆಟ್ಟಿಲ್ಲ, ಇಂಟರ್ನೆಟ್ ಏನೋ ಮಾಡಿದಾರೆ ಅದಕ್ಕೆ. ಅಲ್ಲ ಬ್ಯಾನರ್ ನಾವೇ ಅವನೇ ನೋಡಿಲ್ಲ, ಅಲ್ಲ ಇವನೇ ಡೌಟ್ ಯಾಕೋ ಇವನೇ ಬಂದಿಲ್ಲ ಪುಟ್ನ ಅಂತ ಮಿಕ್ಕಂಡಿರಪ್ಪ ನೀನು. ಒಂದಾಯ್ತವ್ರೆ ಜಗಳ ಆಡ್ಬಿಟ್ಟು ಒಂದು ತಿಂಗಳಿಂದ ಮಾತಾಡ್ದೆ. ತಪ್ಕೊಂಡ್ರ ಇವನ್ ನೋಡಿ ನನ್ನ ಮಗ ಗ್ಯಾಪರ್ ಹಂಗೆ ಯಾಕೆ ಬಂದ್ಬಿಟ್ಟ. ಮಿನಿ ವರ್ತೂರಣ್ಣಂಗೆ ಮಿನಿ ವರ್ತೂರ್ ತಮ್ಮಂಗೆ. ಲೆಟ್ಸ್ ಗೋ. ಸೊ ಗೈಸ್ ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ಬಕಾಸುರ ಬಂಡಿ ನ್ಯೂ ಪ್ಲೇಸ್, ಬಕಾಸುರ ನಾಟಿ ಊಟ. ಸೊ ಗೈಸ್ ಇವಾಗ ಶಾಂತಿ ಸಾಗರ್ಗೆ ಬಂದಿದ್ದೀವಿ. ಈ ನನ್ನ ಮಗ ನಾನ್ ವೆಜ್ ತಿನ್ನಲ್ವಲ್ಲ, ಇವನಿಗೋಸ್ಕರ ಈಗ ವೆಜ್ಜು ತಗೊಳಕ್ಕೆ. ಇವತ್ತಿನ ದಿನ ತಿನ್ನಂಗಿಲ್ವಂತವನಿಗೋಸ್ಕರ ಬರಲೇಬೇಕು. ಆಯಿತು ಬಂದಿಲ್ವಾ, ಅದೇನೋ ಮನೇಲಿ ಅವ್ರ ಹಬ್ಬ ಅಲ್ವಾ, ಅದಕ್ಕೆ ತಿನ್ನಲ್ವಂತೆ. ಅದಕ್ಕೆ ಸೊ ಇವಾಗ ವೆಜ್ ಬಂದಿದ್ದೀವಿ ಈಗ ಶಾಂತಿ ಸಾಗರ್ಗೆ. ಹೈದ್ರಾಬಾದ್ ಬಿರಿಯಾನಿ
ಪನ್ನೀರ್ ಟಿಕ್ಕ ಏನಿದೆ ಪನ್ನೀರ್ ಗೋಬಿ ಮಂಚೂರಿಯನ್ ಅದು ತಗೊಂಡವ್ ನೀವೀಗ ಈಗ ತಗೊಂಡು ಅಲ್ಲೇ ಹೋಗಿ ತಿನ್ನೋದು ಇಲ್ಲಿ ಬೇರೆ ಅಲ್ಲಿ ಬೇರೆ. ಆ್ಯಪ್ ನನ್ನ ಮಕ್ಕಳು ನಾನು ಹಾಕ್ತೀನಿ ಇವಾಗ. ನೀನು ಒಬ್ಬನೇ ತಿಂತಾ ಇದೆಯಾ 5 ಸ್ಟಾರ್ ಅಂತ. ಸೊ ಗೈಸ್ ಇವಾಗ ಐಸ್ ಕ್ರೀಮ್ ತಿನ್ನೋಕ್ಕೆ ಬಂದಿದ್ದೀವಿ. ಎಲ್ಲ ಒಬ್ಬೊಬ್ರು ಒಂದೊಂದು ಆರ್ಡ್ರ್ ಮಾಡ್ತಾವ್ರೆ. ಇವಾಗ ನನ್ನ ಮಕ್ಳಿಗೆ ಟ್ಯಾಕ್ಸ್ ಹಾಕಕ್ಕೆ ನಾವು ಮೆನು ರೈಟ್ ಸೈಡ್ ರೈಟ್ಸ್ ಯಾವ್ದು ಜಾಸ್ತಿ ಅಮೌಂಟ್ ಇರುತ್ತೋ ಅದನ್ನ ಸೈಡ್ ಲೆಫ್ಟ್ ಸೈಡ್ ನೋಡೋದೇ ಇಲ್ಲ, ರೈಟ್ ಸೈಡ್ ಮಾತ್ರ ನೋಡೋದು. ಇವಾಗ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಈಗ DBC ಎಲ್ಲ ನಿನಗೇನಪ್ಪ ಕೊಡಿಸ್ತಾರವ್ರೆ ಅವರು ಅವ್ರನ್ನ ಕೇಳಂಗೆ ಇಲ್ಲ. ಸೊ ಈಗ ನಮ್ದು ಬಂದಿದೆ ಮಂಗಳೂರು ಗಡ್ಬಡ್, ಅಲ್ಲಿ DBC. ಸೊ ನೀವೇನಾದ್ರು ಗೋವಿಂದರಾಜ್ ನಗರ ಕಡೆ ಬಂದರೆ ಇಲ್ಲಿ ಪಕ್ಕ ಪೂಜಾ ಐಸ್ ಕ್ರೀಮಿಗೆ ಬನ್ನಿ, ಸಖತ್ ಟೇಸ್ಟ್ ಇರುತ್ತೆ. ಇವರೇ ಒರಿಜಿನಲ್ ಐಸ್ ಕ್ರೀಮ್ ಮಾಡೋದು, ಸಖತ್ತಾಗಿ ಮಾಡ್ತಾರೆ. ದಯವಿಟ್ಟು ಬಂದು ಟೇಸ್ಟ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.